ಹೈ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಎಂ ಯೂಟ್ಯೂಬ್ ಚಾನಲ್. ಗೈಸ್, ಲಿಯೋನಲ್ ಮೆಸ್ಸಿ ಅವರು ಗೋಟ್ ಇಂಡಿಯಾ ಟೂರ್ 2025 ಗೆ ಇಂಡಿಯಾಗೆ ಬಂದಿದ್ದಾರೆ. ಆದ್ರೆ ಕೋಲ್ಕತ್ತಾದಲ್ಲಿ ಎಲ್ಲ ಮೆಸ್ ಆಗ್ಬಿಟ್ಟಿದೆ ಗುರು. ಮೆಸ್ಸಿ ಅವ್ರಿಗೆ ಮೆಸ್ ಆಗ್ಬಿಟ್ಟಿದೆ, ಎಲ್ಲ ತಲೆ ಕೆಟ್ಬಿಟ್ಟಿರ್ಬೇಕಿದೆ. ಯಾವ ರೇಂಜ್ ಸ್ಟೇಡಿಯಂ ಅಲ್ಲಿ ಅದ್ವಾರೆಲ್ಲ ಕ್ರಿಯೇಟ್ ಆಗ್ಬಿಡ್ತು ಅಂದ್ರೆ ಗುರು, ಎಲ್ಲ ಸ್ಟೇಡಿಯಂ ಅಲ್ಲಿ ಇರೋದ್ನೆಲ್ಲ ಜನ ತೆಗ್ದಿ ಎಸಿತವ್ರೆ. ತೆಗ್ದಿ ಅಲ್ಲಿ ಇರ್ಬಾರದೆಲ್ಲ ಆರ್ದಿ ಬಡ್ದಿ ಏನೇನ್ ಮಾಡ್ಬೇಕೆಲ್ಲ ಮಾಡ್ಬಿಟ್ಟಿದ್ದಾರೆ. ಅದು ಟೂರ್ ಇತ್ತು ಅವರು ಬಂದಿದ್ರು ನೆನ್ನೆ ಅವ್ರ ಸ್ಟ್ಯಾಚು ಸಹ ರಿಮೋಟ್ ಬಟನ್ ಮುಖಾಂತರ ಅನಾವರಣಗೊಳಿಸಿದ್ರು ಗುರು ಕೋಲ್ಕತ್ತಾದಲ್ಲಿ ಸಾಲ್ಟ್ ಲೇಕ್ ಸ್ಟೇಡಿಯಂ ನ ಮುಂದೆ. ಸರಿನಾ? ಆಮೇಲೆ ಗುರು ನೋಡ್ದಂಗೆ ನಮ್ಮ ಕೋಲ್ಕತ್ತಾದಲ್ಲಿ ಎಷ್ಟು ಇವೆಂಟ್ ಸಖತ್ತಾಗಿ ಆರ್ಗನೈಸ್ ಆಗ್ಲಿಲ್ಲ. ಬರೀ 20 ನಿಮಿಷ ಇದ್ರು ಗುರು ಅಷ್ಟೇ ಸ್ಟೇಡಿಯಂ ಅಲ್ಲಿ. ಅವತ್ತು ಮಮತಾ ಬ್ಯಾನರ್ಜಿ ಅವ್ರೇನೋ ಬರೋದಿತ್ತಂತೆ, ಬಟ್ ಆ ಸ್ಟೇಡಿಯಂ ಅಲ್ಲಿ ಆಗಿದ್ದ ಅಧ್ವಾನ ನೋಡಿ ಪೊಲೀಸ್ ಅವರು ನಮ್ಮ ಮೆಸ್ಸಿ ಅವ್ರನ್ನ ಎಲ್ಲ ಕರ್ಕೊಟ್ಟೋದ್ರು. ಅಲ್ಲಿ ಲೆಕ್ಕದಲ್ಲಿ ಪಬ್ಲಿಕ್ ಪೊಲೀಸ್ ಅವ್ರು ಪ್ರೊಟೆಕ್ಷನ್ ಕೊಡ್ಬೇಕು, ಆದ್ರೆ ಪೊಲೀಸ್ಗೆ ಪಬ್ಲಿಕ್ ಅವ್ರು ಪ್ರೊಟೆಕ್ಷನ್ ಕೊಡ್ತಾರೆ. ಆ ರೇಂಜ್ಗೆ ಅಧ್ವಾನ ಆಗ್ಬಿಟ್ಟಿತ್ತು. ಯಾಕಪ್ಪ ಅಂದ್ರೆ ಮೆಸ್ಸಿ ಅವ್ರದ್ದು 2ನೇ ವಿಸಿಟ್ ಗುರು. ಇದ್ ಬಿಟ್ರೆ ಗುರು 2011 ಅಲ್ಲಿ ಬಂದಿದ್ರು, 2011 ಇಂಡಿಯಾ ವರ್ಲ್ಡ್ ಕಪ್ ಗೆಲ್ತಲ್ಲ ಗುರು, ODI ವರ್ಲ್ಡ್ ಕಪ್. ಅವಾಗ ಗುರು ಅರ್ಜೆಂಟೀನಾ ಮತ್ತೆ ವೆನಿನ್ಸುಲಾ ಮ್ಯಾಚ್ ಆಗಿತ್ತು. ಅದು ಒಂದು ಫ್ರೆಂಡ್ಲಿ ಮ್ಯಾಚ್ ಆಗಿತ್ತು. ಆಮೇಲೆ ಬಿಟ್ರೆ ನೋಡಿ ಗುರು ಇವಾಗ್ಲೇ ಬಂದಿರೋದು 25ರಲ್ಲಿ, ಅಂದ್ರೆ ಗುರು 14 ವರ್ಷದ ನಂತರ ಭಾರತಕ್ಕೆ ಬಂದಿದ್ದಾರೆ. ಅವರು ಮ್ಯಾಕ್ಸಿಮಮ್ ಇನ್ನೊಂದ್ಸತಿ ಬರ್ಬೋದೇನೋ ಗುರು ಇಂಡಿಯಾಕ್ಕೆ, ಅಷ್ಟೇ ಅವ್ರ ಕರಿಯರ್ ಅಲ್ಲಿ ನನ್ಗೆ ಗೊತ್ತಿಲ್ಲ. ಮತ್ತೆ ಬಂದ್ರು ಬರ್ಬಹುದೇನೋ. ಬಟ್ ಆದ್ರೆ ಕೋಲ್ಕತ್ತಾದಲ್ಲಿ ಗುರು ಬೆಳಿಗ್ಗೆ ಅವ್ರು 2 ಗಂಟೆಗೆ ಬಂದಿರೋದು ನಿನ್ನೆ ಕೋಲ್ಕತ್ತಾಗೆ. ಆಲೆ ಫ್ಯಾನ್ಸ್ ಫುಲ್ ಅರ್ಜೆಂಟೀನಾ ಮತ್ತೆ ಫ್ಲಾಗ್ ಗಳೆಲ್ಲ ಹಾರಾಡ್ತಾ ಇದ್ವು ಹೊರಗಡೆ ಎಲ್ಲ. ಅಷ್ಟು ಫ್ಯಾನ್ಸ್ ಬಂದಿದ್ರು ಹೊರಗಡೆ ನೋಡಕ್ಕೆ. ಸರಿನಾ? ಮತ್ತೆ ಕೋಲ್ಕತ್ತಾದಲ್ಲಿ ಒಂಚೂರು ಫುಟ್ಬಾಲ್ ಕ್ರೇಜ್ ಜಾಸ್ತಿ ಇದೆ. ನನ್ಗೂ ಇಷ್ಟೊಂದಿದೆ ಅಂತ ಗೊತ್ತಾಗಿದ್ದು ಮೆಸ್ಸಿ ಅವ್ರು ಬಂದಾಗ್ಲೇ ಗುರು. ಗೊತ್ತಿರ್ಲಿಲ್ಲ ಇಷ್ಟೆಲ್ಲ ಕ್ರೇಜ್ ಇದೆ ಅಂತ ನನಗೆ. ನಾನು ಅಷ್ಟೇನ್ ಫುಟ್ಬಾಲ್ ನೋಡಲ್ಲ ಗುರು, ಓಪನ್ ಆಗಿ ಹೇಳ್ಬಿಡ್ತೀನಿ. ಸರಿನಾ? ಬಟ್ ಈ ರೇಂಜ್ ಕ್ರೇಜ್ ಇದೆ ಗುರು ಮೆಸ್ಸಿಗೆ ಅಂತ ಗೊತ್ತಾಗಿದ್ದೆ. ಇವಾಗ ಆರಾಮ್ಸಾಗಿ ಏರ್ಪೋರ್ಟ್ ಇಂದ ಪೊಲೀಸ್ ಅವರು ಅವ್ರನ್ನ ಹೋಟೆಲ್ಗೆ ಕರ್ಕೊ ಹೋದ್ರು. ಅಲ್ಲಿಂದ ಸ್ಟೇಡಿಯಂ ಅಲ್ಲ ಗುರು ಒಂಚೂರು ಅಧ್ವಾನ ಆಗಿದ್ದು. ಯಾಕಪ್ಪ ಅಂದ್ರೆ ಅವ್ರ ಸುತ್ತಮುತ್ತ ಮೆಸ್ಸಿ ಅವ್ರ ಫ್ಯಾನ್ ಕಡೆಗೆ ಹೋಗಿದ್ರು. ಅಲ್ಲಿ ಮಿನಿಸ್ಟರ್ಗಳೆಲ್ಲ ಎಳೀತವ್ರೆ ಅವ್ರ ಜೊತೆ ಫೋಟೋ ತಕೊಳಕ್ಕೆ. ಅವ್ರ ಫ್ಯಾಮಿಲಿ, ಅವ್ರ ಮಕ್ಳು, ಅವರು ಇವರು. ನಿಮ್ಗೆ ಗೊತ್ತಲ್ಲ ಅವರು RCB ಇವೆಂಟ್ ಎಲ್ಲ ಏನಾಗಿತ್ತು ಅಂತ, ವಿರಾಟ್ ಕೊಹ್ಲಿ ಜೊತೆ ಫೋಟೋ ತಗೊಳಕ್ ಅವರು ಇವರು ಎಲ್ಲ ಬಂದಿರ್ಲಿಲ್ಲ ಅಲ್ವೇ. ಹಂಗೆ ಮೆಸ್ಸಿ ಹೋದ್ರೆ ಸುಮ್ನೆನಾ, ಇನ್ನೊಂದ್ಸತಿ ಬಂದ್ರೆ ಹೆಚ್ಚು. ಎಲ್ಲರೂ ಹೋಗಿದ್ರು ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಮೆಸ್ಸಿನ ಮೀಟ್ ಹಾಕುಮ ಎಲ್ಲಾ ಮಿನಿಸ್ಟರ್ಗಳು ಹಂಗೆ ಹಿಂಗೆ ಅಂತ. ಅದ್ ನೋಡ್ಬಿಟ್ಟು ಮೆಸ್ಸಿಗೆ ಯಾಕೆ ಗುರು ಬಂದೆ ನಾನು, ಬದುಕ್ತೆ ಗುರು ಅಂತ ಅನ್ಕೋ ಹೋಗಿರ್ಬೋದು. ಇನ್ನೊಂದ್ಸತಿ ಏನ್ ಬರಲ್ಲ ಬೇಡವಾ ಗುರು ನಮ್ ಕೋಲ್ಕತ್ತಾಗೆ ಅಂತ ಅನ್ಕೋ ಹೋಗಿರ್ತಾರೆ. ಬಟ್ ಆಮೇಲೆ ಹೈದರಾಬಾದ್ ಅಲ್ಲಿ ಮಾತ್ರ ಇವೆಂಟ್ ನೋಡ್ದೆ, ಅದು ಸಖತ್ತಾಗಾಯ್ತು ಗುರು. ಹೈದರಾಬಾದ್ ಅಲ್ಲಿ ಮಾತ್ರ ಇವೆಂಟ್ ನಮ್ ರೇವತ್ ರೆಡ್ಡಿ ಅವರಿದ್ರು, ಮತ್ತೆ ನಮ್ ಲೀಡರ್ ಆಫ್ ಅಪೋಸಿಷನ್ ರಾಹುಲ್ ಗಾಂಧಿ ಅವರಿದ್ರು ಅಲ್ಲಿ. ಅದೊಂಥರ ಇವೆಂಟ್ ಚೆನ್ನಾಗಿ ಆರ್ಗನೈಸ್ ಆಯ್ತು. ನಮ್ಮ ಲಿಯೋನಲ್ ಮೆಸ್ಸಿ ಅವರು ರಾಹುಲ್ ಗಾಂಧಿ ಅವ್ರಿಗೆ ಒಂದ್ ಜರ್ಸಿ ಸಹ ಗಿಫ್ಟ್ ಮಾಡಿದ್ರು. ಇವರೊಂದ್ ಮೂಮೆಂಟ್ ಅದು ಇದು ಎಲ್ಲ ಕೊಟ್ರು. ಒಂದ್ ರೇಂಜ್ಗೆ ಕ್ಲೀನ್ ಆಗಿತ್ತು ಗುರು. ಹೈದರಾಬಾದ್ ಅಲ್ಲಿ ಫ್ಯಾನ್ಸ್ ಹೋಗಿರ್ತಾರಲ್ಲ ಅವ್ರಿಗೊಂಥರ ಖುಷಿನೇ ಆಗಿರದೆ ಗುರು. ಸರಿನಾ? ಇವತ್ತು ನಮ್ಮ ವಾಂಕಡೆ ಸ್ಟೇಡಿಯಂ ಅಲ್ಲಿ ಸಚಿನ್ ಮತ್ತೆ ಸುನಿಲ್ ಚಟ್ರಿ ಅವ್ರನ್ನ ನಮ್ಮ ಲಿಯೋನಲ್ ಮೆಸ್ಸಿ ಅವರು ಮೀಟ್ ಆಗ್ತಾರೆ. ಅಲ್ಲೊಂದಿಷ್ಟು ಇವೆಂಟ್ ಇರತ್ತೆ. ಅಲ್ಲೇನ್ ಕ್ರಿಕೆಟ್ ಆಗತ್ತೋ ಆಗಲ್ವೋ ಗೊತ್ತಿಲ್ಲ ಗುರು, ಅದ್ರ ಬಗ್ಗೆ ಇನ್ನೂ ಕನ್ಫರ್ಮೇಶನ್ ಏನೂ ಇಲ್ಲ. ಆಮೇಲೆ ಗುರು ನಮ್ ಡೆಲ್ಲಿಲಿ ನಮ್ PM ನರೇಂದ್ರ ಮೋದಿ ಅವ್ರನ್ನ ಮೀಟ್ ಆಗ್ತಾರೆ ಗುರು. ಸರಿನಾ? ಅನುಷ್ಕಾ ಶರ್ಮಾ ಮತ್ತೆ ವಿರಾಟ್ ಕೊಹ್ಲಿ ಅವರು ಡೆಲ್ಲಿಗೆ ಬಂದಿದ್ದಾರೆ. ಡೆಲ್ಲಿಲಿ ಮೀಟ್ ಮಾಡ್ತಾರೋ ಮಾಡಲ್ವೋ ಇನ್ನೂ ಕನ್ಫರ್ಮೇಶನ್ ಯಾವ್ದು ಬಂದಿಲ್ಲ. ಎಲ್ಲ ನ್ಯೂಸ್ ಸ್ಪ್ರೆಡ್ ಆಗ್ತಾ ಇದೆ. ನೋಡ್ಬೇಕು ಡೆಲ್ಲಿಲಿ ವಿರಾಟ್ ಕೊಹ್ಲಿ ಅವರು ಮತ್ತೆ ಅನುಷ್ಕಾ ಶರ್ಮಾ ಅವರು ಮೆಸ್ಸಿನ ಮೀಟ್ ಆಗ್ತಾರ ಹೆಂಗೆ ಅಂತ. ಆಮೇಲೆ ನೋಡಿ ಗುರು ಒಂದ್ ಫೋಟೋಗೆ 9,95,000 ಅಪ್ರಾಕ್ಸಿಮೇಟ್ಲಿ 10 ಲಕ್ಷ. ಮೆಸ್ಸಿ ಅವ್ರ ಜೊತೆ ಒಂದ್ ಫೋಟೋ ಹೊಡಿಬೇಕು ಅಂದ್ರೆ ನಾವು ಫ್ರೀಯಾಗಿ ಹೊಡ್ಕೋತೀವಪ್ಪ. ನಮ್ಮ ಏನೆಲ್ಲ ಯೂಸ್ ಮಾಡ್ಬಿಟ್ಟೆ, ಅದಕ್ಕೆ ಯಾಕೆ ಅಷ್ಟು ಕೊಟ್ಟು ಹೋಗ್ತಿದಾರೋ ಗೊತ್ತಿಲ್ಲ. ಹೇಳ್ಬೋದು ಗುರು, ಅಂದ್ರೆ ದುಡ್ಡು ಕೊಳಿತಾ ಇರ್ತದ ಮನೇಲಿ. ಏನ್ ಮಾಡ್ತಾರೆ? ಲಿಯೋನಲ್ ಮೆಸ್ಸಿ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಒಂದ್ ಫೋಟೋ ಹತ್ರದಿಂದ ಯಾರು ಬೇಡ ಅಂತಾರ ಗುರು ಅಲ್ವಾ? ಅದರಿಂದ ಅಷ್ಟೆಲ್ಲ ಕೊಟ್ಟು ಹೊಡಿಸ್ಕೊಂಡವ್ರೆ ಫೋಟೋನ. ಇದ್ರ ಬಗ್ಗೆ ನಿಮ್ಗೆ ಅನ್ಸತ್ತೆ? ನೀವೇನಾದ್ರು ಇಷ್ಟು ದುಡ್ಡು ಕೊಟ್ಟು ಫೋಟೋ ಹೊಡಿಸ್ಕೋತಿದ್ರ? ಕಾಮೆಂಟ್ ಮಾಡಿ. ಆರಾಮ್ಸಾಗ ಒಂದ್ 2-3 ವರ್ಷ ಜೀವನ ಸಾಗಿಸ್ಬೋದು ಗುರು 10 ಲಕ್ಷ ಇದ್ರೆ ಅಲ್ವಾ? ಗೊತ್ತಿಲ್ಲ, ಇದ್ರ ಬಗ್ಗೆ ನಿಮ್ಗೆ ಅನ್ಸತ್ ಕಾಮೆಂಟ್ ಮಾಡಿ. ನೀವೇನಾದ್ರು ಸ್ಪೆಂಡ್ ಮಾಡ್ತೀರಾ ಗುರು ಒಂದ್ ಫೋಟೋಗೆ ಇಷ್ಟೆಲ್ಲ? ಅದು ಸಹ ಕಾಮೆಂಟ್ ಮಾಡಿ. ಮತ್ತೆ ಲಿಯೋನಲ್ ಮೆಸ್ಸಿ ವಿಸಿಟ್ ಬಗ್ಗೆ ನಿಮ್ಗೆ ಏನ್ ಅನ್ನಿಸ್ತಿದೆ ಕಾಮೆಂಟ್ ಹೊಡೀರಿ. ಜೊತೆಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಗೈಸ್. ಜೈ ಹಿಂದ್, ವಂದೇ ಮಾತರಂ.